ನಮಸ್ಕಾರ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ನೀಡ್ಸ್ ಆಫ್ ಜನ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಅನೇಕ ಮನೆಗಳ ಬಾಗಿಲುಗಳಲ್ಲಿ UHID ಸ್ಟಿಕ್ಕರ್ ಅಂಟಿಸಿರುವುದನ್ನು ನೀವು ಗಮನಿಸಿದ್ದೀರಾ? ಕೆಲವರು ಇದನ್ನು ನೋಡಿ ಆಶ್ಚರ್ಯ ಪಡುತ್ತಿದ್ದಾರೆ, ಕೆಲವರು ಭಯಪಡುತ್ತಿದ್ದಾರೆ. ಇದು ಯಾವ ಗುರುತು? ನಮ್ಮ ಮನೆಗೆ ಏಕೆ ಅಂಟಿಸುತ್ತಿದ್ದಾರೆ ಮತ್ತು ನಮ್ಮ ಮಾಹಿತಿಯನ್ನು ಕದಿಯುತ್ತಿದ್ದಾರೆ ಎಂಬ ಪ್ರಶ್ನೆಗಳು ಎಲ್ಲರ ಮನಸ್ಸಿನಲ್ಲಿ ಮೂಡುತ್ತಿವೆ. ಹಾಗಾದರೆ ಈ ಸ್ಟಿಕ್ಕರ್ ಹಿಂದೆ ಇರುವ ನಿಜವಾದ ಮಾಹಿತಿ ಏನು? ಅದೇ ಇವತ್ತಿನ ನಮ್ಮ ವಿಡಿಯೋದ ವಿಶೇಷ. UHID ಅಂದರೆ ಏನು? UHID ಎಂದರೆ ಯೂನಿಕ್ ಹೆಲ್ತ್ ಐಡಿ ಎಂದರ್ಥ. ಇದು ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತದ ಡಿಜಿಟಲ್ ಮಿಷನ್ ABDM ಯೋಜನೆಯ ಒಂದು ಭಾಗ. ಪ್ರತಿಯೊಬ್ಬ ಭಾರತೀಯನಿಗೂ ಒಂದು 12 ಅಂಕಿಗಳ ವಿಶೇಷ ಆರೋಗ್ಯ ಗುರುತು ಸಂಖ್ಯೆಯನ್ನು ಸೃಷ್ಟಿಸಲಾಗಿದೆ. ಆಧಾರ್ ಕಾರ್ಡ್ ಹೇಗಿದೆಯೋ ಅದೇ ರೀತಿಯಲ್ಲಿ, ಆದರೆ ಆರೋಗ್ಯ ದಾಖಲೆಗಳಿಗೆ ಮಾತ್ರ ಇದು ಉಪಯೋಗವಾಗುತ್ತದೆ. UHID ಏಕೆ ಅಗತ್ಯ ಎಂದರೆ, ನಮ್ಮ ಆರೋಗ್ಯ ದಾಖಲೆಗಳು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಚದುರಿ ಬಿಡುತ್ತವೆ. ಹಳೆಯ ವರದಿ ಇಲ್ಲ, ಡಾಕ್ಟರ್ಗಳಿಗೆ ಪೂರ್ಣ ಮಾಹಿತಿ ಇಲ್ಲ. ಅಂದರೆ ಹಳೆಯ ವರದಿ, ನಾವು ಯಾವುದಾದ್ರೂ ಒಂದು ಆಸ್ಪತ್ರೆಯಲ್ಲಿ ಚೆಕಪ್ಪಿಗಂತ ಹೋದರೆ ಅಲ್ಲಿ ಏನೇನು ಆಗಿದೆಯೋ ಪರೀಕ್ಷೆಗಳಾಗಲಿ, ಸ್ಕ್ಯಾನಿಂಗ್ ಆಗಲಿ ಎಲ್ಲ ಅಲ್ಲೇ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲೇ ಫೀಡ್ ಆಗಿರುತ್ತೆ. ನೆಕ್ಸ್ಟ್ ನಾವು ಬೇರೆ ಆಸ್ಪತ್ರೆಗೆ ಹೋದರೆ ಅಲ್ಲಿ ಮತ್ತೆ ಹೊಸ್ದಾಗಿ ನಾವು ಚೆಕಪ್ ಮಾಡ್ಕೋಬೇಕು, ಮತ್ತೆ ಹೊಸ್ದಾಗಿ ಸ್ಕ್ಯಾನು ಆಮೇಲೆ ಎಲ್ಲ ಮತ್ತೆ ಹೊಸ್ದಾಗುತ್ತೆ. ಬಟ್ ಅಲ್ಲಿ ಏನು ನಾವು ತೋರಿಸಿದೆವೋ ಅದು ಈ ಡಾಕ್ಟ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸ್, ಎಲ್ಲ ಫೀಡ್ ಕೂಡ ಆರೋಗ್ಯದ ಏನೇನೇ ಚೆಕಪ್ ಏನೇ ಮಾಡಿಸಿದ್ರು ಆ ID ನಂಬರ್, UHID ನಂಬರ್ ಹಾಕಿದರೆ ಸಾಕು, ಅದೆಲ್ಲ ಕೂಡ ಒಂದೇ ಕಡೆ ದಾಖಲಾಗುತ್ತೆ. ಸೊ ಹೀಗಾಗಿ UHID ಇದಕ್ಕೆ ತುಂಬ ಅಗತ್ಯವಿದೆ. ಹಲವಾರು ಬಾರಿ ಒಂದೇ ಪರೀಕ್ಷೆಯನ್ನು ಮತ್ತೆ ಮತ್ತೆ ಮಾಡಿಸಿಕೊಳ್ಳಬೇಕು. ಇವುಗಳೆಲ್ಲ ತಪ್ಪಿಸಲು ಒಂದು ವ್ಯಕ್ತಿಗೆ ಒಂದು ಹೆಲ್ತ್ ಕಾರ್ಡ್ ತಂತ್ರ ಜಾರಿ ಮಾಡಲಾಗಿದೆ. UHID ಸ್ಟಿಕ್ಕರ್ ಅಂಟಿಸುವುದು ಏಕೆ? ಅದನ್ನು ಯಾಕೆ ಅಂಟಿಸ್ತಾ ಇದ್ದಾರೆ ಅಂದರೆ, ಆರೋಗ್ಯ ಇಲಾಖೆಯು ಸಿಬ್ಬಂದಿ ಮನೆ ಮನೆಗೆ ಸಮೀಕ್ಷೆ ಮಾಡುತ್ತಿದ್ದಾರೆ. ಸಮೀಕ್ಷೆ ಅಂದರೆ ಸರ್ವೆಗಂತ ಬರ್ತಾರಲ್ವ, ಹಾಗೆ ಕುಟುಂಬದ ಸದಸ್ಯರಿಗೆ UHID ಸೃಷ್ಟಿಯಾದ ಬಳಿಕ ಆ ಮನೆ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸುತ್ತಾರೆ. ಸ್ಟಿಕ್ಕರ್ನಲ್ಲಿ QR ಕೋಡ್ ಮತ್ತು UHID ಸಂಖ್ಯೆ ಇರುತ್ತದೆ. ಇದರಿಂದ ಮುಂದಿನ ಬಾರಿ ಸಿಬ್ಬಂದಿ ಬಂದಾಗ ಈ ಮನೆಯವರಿಗೆ ಈಗಾಗಲೇ ಹೆಲ್ತ್ ID ಇದೆ ಎಂದು ಸುಲಭವಾಗಿ ಗುರುತಿಸುತ್ತಾರೆ. ಅಂದರೆ ಇದು ಗುರುತು ಹಾಕೋಕೆ ಅಲ್ಲ, ಕೇವಲ ಆರೋಗ್ಯ ದಾಖಲಾತಿ ಸುಗಮವಾಗಿಸಲು ಮಾತ್ರ. ಅಂದರೆ ಇದು ನಾವು ವೋಟ್ ಹಾಕೋಕ್ಕಾಗಲಿ ಅಥವಾ ಬೇರೆ ID ಪ್ರೂಫ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಥರ ಇದು ಅಲ್ಲ. ಓನ್ಲಿ ಫಾರ್ ಹೆಲ್ತ್ ಪರ್ಪಸ್, ಓನ್ಲಿ ಅದಕ್ಕಷ್ಟೇ ಇದನ್ನು ಕಾರ್ಡ್ ಮಾಡಿಸ್ತಾರೆ. ಇದರಿಂದ ಆಗೋ ಲಾಭಗಳು ಏನೇನಪ್ಪ ಅಂದರೆ, ಡಿಜಿಟಲ್ ಹೆಲ್ತ್ ರೆಕಾರ್ಡ್, ಎಲ್ಲೆಲ್ಲಿ ಚಿಕಿತ್ಸೆ ಪಡೆದರೂ ಎಲ್ಲ ವರದಿಗಳು ಒಂದೇ ಸ್ಥಳದಲ್ಲಿ ಸಿಗುತ್ತವೆ. ವೈದ್ಯರಿಗೆ ಅನುಕೂಲ, ಹಳೆಯ ರೋಗ ಇತಿಹಾಸ ನೋಡಿಕೊಂಡು ಸರಿಯಾದ ಚಿಕಿತ್ಸೆ ಕೊಡಲು ಸಾಧ್ಯ. ಹಣ, ಸಮಯ ಉಳಿವು, ಒಂದೇ ಪರೀಕ್ಷೆ ಮಾಡಬೇಕಾಗುವುದಿಲ್ಲ. ತುರ್ತು ಪರಿಸ್ಥಿತಿ, ಅಪಘಾತ ಅಥವಾ ಆಪತ್ಕಾಲದಲ್ಲಿ ತಕ್ಷಣ ಆರೋಗ್ಯ ಮಾಹಿತಿ ದೊರೆಯುತ್ತದೆ. ಗ್ರಾಮ ನಗರ ಸಂಪರ್ಕ, ಗ್ರಾಮದಲ್ಲಿದ್ದರೂ ನಗರ ಆಸ್ಪತ್ರೆಯ ವೈದ್ಯರಿಗೆ ಡಿಜಿಟಲ್ ವರದಿ ಕಳುಹಿಸಬಹುದು. ಜನರಲ್ಲಿ ಕೆಲವೊಂದು ಗೊಂದಲಗಳು ಇರುತ್ತೆ, ಇದನ್ನು ಯಾಕೆ ಹಚ್ತಾ ಇದ್ದಾರೆ, ಏನಿದು ಸಮಸ್ಯೆ ಅಂತ. ಮನೆಗೆ ಜಾಸೂಸಿ ಸ್ಟಿಕ್ಕರ್, ಮನೆಗೆ ಗುರುತು ಹಾಕ್ತಾ ಇದ್ದಾರೆ ಅಥವಾ ಮಾಹಿತಿನ ಕದೀತಿದ್ದಾರೆ ಅಂತಂದೆಲ್ಲ ತಿಳ್ಕೊತಾರೆ. ಬಟ್ ನಿಜ ಏನಪ್ಪ ಅಂದರೆ, UHID ಸ್ಟಿಕ್ಕರ್ ಎಂದರೆ ಕೇವಲ ಆರೋಗ್ಯ ಗುರುತು, ಒಂಥರ ಆಯುಷ್ಮಾನ್ ಕಾರ್ಡ್ ಥರನೇ ಇದನ್ನು ಕೂಡ ಅದರದ್ದೊಂದು ಭಾಗ. ನಿಮ್ಮ ಖಾಸಗಿ ಮಾಹಿತಿಯನ್ನು ಕದಿಯುವುದಿಲ್ಲ. ಸರ್ಕಾರದ ಡಿಜಿಟಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಮಾತ್ರ ಬಳಸಲಾಗುತ್ತದೆ. UHID ಪಡೆಯುವ ವಿಧಾನ, ಸಪೋಸ್ ನಿಮ್ಮ ಮನೆಗೆ ಈ ಥರ ಹಾಕಿಲ್ಲ ಅಂತ ಅಂದರೆ ನೀವು ಅದನ್ನು ಹೇಗೆ ಪಡಿಬೋದು ಅಂದರೆ, ಆಧಾರ್ ಕಾರ್ಡ್ ಅಥವಾ ಮೊಬೈಲ್ ನಂಬರ್ ಬಳಸಿ ಆನ್ಲೈನಲ್ಲಿ ನೋಂದಣಿ ಮಾಡಬಹುದು. ಹತ್ತಿರದ ಆಸ್ಪತ್ರೆ ಅಥವಾ ಆರೋಗ್ಯ ಕೇಂದ್ರದಲ್ಲಿ ಸಹ ಇದನ್ನು ಪಡಿಬೋದು. UHID ಸೃಷ್ಟಿಯಾದ ಬಳಿಕ QR ಕೋಡ್ ಇರುವ ಸ್ಟಿಕ್ಕರ್ ನಿಮಗೆ ಸಿಗುತ್ತೆ. UHID ಇದರಿಂದ ಭವಿಷ್ಯದಲ್ಲಿ ಫ್ಯೂಚರಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲಿ UHID ಅಗತ್ಯವಾಗಬಹುದು. ಆರೋಗ್ಯ ವಿಮೆ ಪಡೆಯುವಾಗ ಸಹ ಬಳಸಬಹುದು. ಹೆಲ್ತ್ ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ಕೋಬೇಕಂದ್ರೆ ತುಂಬ ಈಸಿ ಆಗುತ್ತೆ. ಡಿಜಿಟಲ್ ಇಂಡಿಯಾ ಒಂದು ಪ್ರಮುಖ ಹೆಜ್ಜೆ, ಎಲ್ಲರಿಗೂ ಸುಲಭ ಆರೋಗ್ಯ ಸೇವೆ. ಹೀಗಾಗಿ ಸ್ನೇಹಿತರೆ, ನಿಮ್ಮ ಮನೆಗೂ UHID ಸ್ಟಿಕ್ಕರ್ ಅಂಟಿದ್ದರೆ ಅದು ಹೆದರಬೇಕಾದದ್ದಲ್ಲ. ಇದು ನಿಮ್ಮ ಕುಟುಂಬದ ಆರೋಗ್ಯವನ್ನು ಡಿಜಿಟಲ್ ರೂಪದಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸುವ ವ್ಯವಸ್ಥೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತೆ? ಹಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.